ಹಲೋ ಎವ್ರಿವಾನ್, ನಮ್ಮ ವಿಡಿಯೋ ಮಕ್ಕಳ ಚಾನಲ್ಗೆ ವೆಲ್ಕಮ್. ಬಿಸ್ಕೆಟ್ ರೆಸಿಪಿ 2 ನಾನ್ ಕಟಾಯಿ ಬಿಸ್ಕೆಟ್ಸ್. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ನಾನ್ ಕಟಾಯಿ ಬಿಸ್ಕೆಟ್ ಮಾಡೋದು ಹೆಂಗಂತ ನೋಡ್ಕೊಂಬರೋಣ ಬರ್ರಿ. ಮೊದಲಿಗೆ ಮಿಕ್ಸಿಂಗ್ ಬೌಲ್ಗೆ 3/4 ಕಪ್ ತುಪ್ಪ, 1 ಕಪ್ ಪೌಡರ್ ಶುಗರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಇಲ್ಲೇ ನೀವು ವಿಸ್ಕ್ ಮಾಡ್ಕೊಳ್ಳುವಾಗ ಬೀಟರ್ನು ಕೂಡ ಯೂಸ್ ಮಾಡ್ಕೋಬೋದು. ಫ್ಲಫಿಯಾಗಿ ಸ್ಮೂತಾಗಿ ಬರೋವರೆಗೂ, ಆ ಟೆಕ್ಸ್ಚರ್ ಬರೋವರೆಗೂ ಚೆನ್ನಾಗಿ ಕಲಿಸ್ಕೊಳ್ರಿ. ಇಲ್ಲಿ ತುಪ್ಪ ಆಗಲಿ ಸಕ್ಕರೆ ಆಗಲಿ ಅದು ಅಳತೆ ಪ್ರಮಾಣನ ತಪ್ಪಾಗಿ ಹಾಕೋಬೇಡ್ರಿ, ಚೆನ್ನಾಗಿ ಬರೋದಿಲ್ಲ. ನೆಕ್ಸ್ಟು 1 ಕಪ್ ಮೈದಾ ಹಿಟ್ಟನ್ನು ಸಾಣಿಸ್ಕೊಂಡು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ರಿ. ಇಲ್ಲಿ ಯಾವುದೇ ಒಂದು ಸಣ್ಣ ಹಳಕು ಮಿಕ್ಸ್ ಆಗ್ಲಾರ್ದಂಗೆ ನಾವು ನೋಡ್ಕೋಬೇಕಲ್ಲ, ಸೊ ಅದನ್ನು ಸಾಣಿಸ್ಕೊತಿದ್ದೀನಿ. ನೆಕ್ಸ್ಟ್ ಅದಕ್ಕೆ 1/4 ಕಪ್ ಕಡಲೆ ಹಿಟ್ಟನ್ನ ಹಾಕ್ಕೊಳ್ಳೋದು. ಇಲ್ಲಿ ಕಡಲೆ ಹಿಟ್ಟಿನ ಗಂಟುಗಳೆಲ್ಲ ಹೋಗೋ ಸಲುವಾಗಿ ಸಾಣಿಸ್ಕೋಬೇಕು. ಆಮೇಲೆ ಅದಕ್ಕೆ ಅರ್ಧ ಟೀ ಸ್ಪೂನ್ ಬೇಕಿಂಗ್ ಪೌಡರ್, 1/4 ಟೀ ಸ್ಪೂನ್ ಬೇಕಿಂಗ್ ಸೋಡಾ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ರಿ. ನೆಕ್ಸ್ಟ್ ಇದಕ್ಕೆ 1/4 ಕಪ್ಪು ಸಣ್ಣ ರವಾನ ಯೂಸ್ ಮಾಡಿರಿ. ಸಣ್ಣ ರವಾನ ಇಲ್ಲಿ ಹಾಕ್ತಾ ಇರೋದು. ಇಷ್ಟು ಹಾಕಿದ ಮೇಲೆ ಅದನ್ನು ಫುಲ್ ಮಿಕ್ಸ್ಚರ್ನ ಚೆನ್ನಾಗಿ ಕಲಿಸ್ಕೊಳ್ರಿ. ನೆಕ್ಸ್ಟು ಅರ್ಧ ಟೀ ಸ್ಪೂನ್ ಏಲಕ್ಕಿ ಪುಡಿನ ಹಾಕ್ಕೊತಾ ಇದ್ದೀನಿ. ಸೊ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತೈತಿ. ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ನೀಟಾಗಿ ನಾದ್ಕೊಳ್ರಿ. ತುಂಬ ಸಾಫ್ಟಾಗಿ ಕರೆಕ್ಟಾಗಿ ನಾದ್ಕೋಬೇಕು. ಇಲ್ಲಿ ನಾನು ಯಾವುದೇ ರೀತಿ ಮತ್ತು ಎಕ್ಸ್ಟ್ರಾ ತುಪ್ಪನ ಆ್ಯಡ್ ಮಾಡ್ಕೊಂಡಿಲ್ಲ. ಇದ್ದಿದ್ದ ತುಪ್ಪದಲ್ಲೇ ಅದನ್ನೇ ಉಳಿದಿರೋವಂಥ ತುಪ್ಪನ ಇದಕ್ಕೆ ಆ್ಯಡ್ ಮಾಡ್ಕೊಂಡಿರೋದು. ಸೊ ಈ ಥರ ಮೆತ್ತಗಾಗಿ ನಾದ್ಕೋಬೇಕು. ಆಮೇಲೆ 1 ಸ್ಪೂನ್ ಹೆಲ್ಪಿಂದ ನಾನು ಈ ಥರ ಉಂಡೆಗಳನ್ನ ತೊಗೊಂಡು ಚೆನ್ನಾಗಿ ಹತ್ಕೊಂಡಿದ್ದೀನಿ. ಫುಲ್ ಚಪ್ಪಟನ ಹತ್ಕೊಳಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಮಧ್ಯದಲ್ಲಿ ಸ್ವಲ್ಪ ದಪ್ಪ ಇರಲಿ. ಆಮೇಲೆ ಇದಕ್ಕೆ ಡೆಕೋರೇಷನ್ಗಾಗಿ ನಾನು ಬಾದಾಮಿನ ಇಲ್ಲಿ ಮೇಲೆ ಅಂಟಿಸ್ತಿದ್ದೀನಿ. ಆಮೇಲೆ ನಾನು ಇಲ್ಲಿ ಅವನ್ನ ಯೂಸ್ ಮಾಡ್ತಾ ಇಲ್ಲ. ಕಡಾಯಿ ಒಳಗೆ ನಾನು ಬಿಸ್ಕೆಟ್ ಬೇಯಿಸೋದ್ರಿಂದ ಫಸ್ಟಿಗೆ ಕಡಾಯಿನ 10ರಿಂದ 15 ನಿಮಿಷದವರೆಗೂ ಪ್ರೀ ಹೀಟ್ ಮಾಡಿ ಆದಮೇಲೆ ನಾವು ಬಿಸ್ಕೆಟ್ ರೆಡಿ ಮಾಡ್ಕೊಂಡು ಟ್ರೇನ ಅದರೊಳಗೆ ಇಟ್ಟು ಒಂದು 15 ನಿಮಿಷ ಬೇಯಿಸಿದರೆ ನಮ್ಮ ನಾನ್ ಕಟಾಯಿ ಬಿಸ್ಕೆಟ್ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರ್ತೈತಿ. ಬಿಸಿ ಇದ್ದಾಗ ಸ್ವಲ್ಪ ಸಾಫ್ಟಾಗಿರ್ತೈತಿ. ಅದೇ ಆರಿದ ಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ತುಂಬ ಕ್ರಿಸ್ಪಿಯಾಗಿ ಬರ್ತೈತಿ. ಫಾರ್ ಶ್ಯೂರ್ ನಾನು ಹೇಳ್ತೀನಿ, ಇದನ್ನ 100% ಶ್ಯೂರಾಗಿ ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಇದು ಬಿಸ್ಕೆಟ್ಸ್ ಬರ್ತೈತಿ. ಈ ಥರ ಮೇಲೆಲ್ಲ ಒಡ್ದಂಗೆ ಬಂತಂದರೆ ಅದು ತುಂಬ ಪರ್ಫೆಕ್ಟಾಗಿ ಬಂದೈತಿ ಅಂತ ಅರ್ಥ. ಸೊ ನೀವು ಕೂಡ ಟ್ರೈ ಮಾಡಿರಿ, ಹೇಗೆ ಬಂದಿದೆ ಅಂತ ಅನ್ನೋದನ್ನು ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ರೆಸಿಪಿಗಾಗಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.